Yes, a very good morning to my dear viewers. Welcome to my YouTube channel. This is Professor Arun Giredi here. In today's class, I would like to explain steps in a factoring. So, what are the different steps comes in factoring that we'll discuss. Factoring ನಲ್ಲಿ ಎಷ್ಟು ಹಂತಗಳು ಬರ್ತವೆ ಅನ್ನೋದನ್ನು ನಾವು ಇವತ್ತು ನೋಡೋಣ. This is belongs to domestic factoring. Usually, factoring is always belongs to domestic only. Okay. Before understanding the steps in factoring, you are supposed to know how many people comes under this factoring. There are three important people comes under this factoring. One is a seller, another one is a buyer, another one is a factor. So these three person can come in this factoring activity ಅಂತ ನಾವಲ್ಲಿ ಕರಿತೇವೆ. ಸೊ ಫ್ಯಾಕ್ಟ್ರಿಂಗ್ನಲ್ಲಿ ಬರೋರು ಮುಖ್ಯವಾಗಿ ಮೂರು ಜನ, ಒಬ್ಬವ ಮಾರಾಟಗಾರ, ಇನ್ನೊಬ್ಬವ ಕೊಳ್ಳುವ ವ್ಯಕ್ತಿ, ಇನ್ನೊಬ್ಬವ ಫ್ಯಾಕ್ಟರ್. ಸೊ ಅವ್ರ ಮೂರು ಮಂದಿ ನಡುವೆ ನಡೆಯತಕ್ಕಂತಹ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟನ್ನು ನಾವು ಏನಂತ ಕರಿತೀವಿ, ಫ್ಯಾಕ್ಟ್ರಿಂಗ್ ಅಂತ ಕರಿತೀವಿ. ಈಗ ಫಸ್ಟ್ ಸ್ಟೆಪ್ ಏನು ಅನ್ನೋದನ್ನು ನೋಡೋಣ. ಫಸ್ಟ್ ಸ್ಟೆಪ್ ಹಿಯರ್ ಈಸ್ ದ ಕಸ್ಟಮರ್ ಆರ್ ಅ ಬೈಯರ್ place an order with a client. Now simple logic here is, in the first step, buyer place an order with the client, means seller. Buyer request the seller to give the loan, isn't it? So that's what first case who will come together here is, first one is a seller and buyer will come together. So in the first step, who will come together? Seller and buyer. ಸೊ ಮೊದಲನೇ ಹಂತದಲ್ಲಿ ಯಾರು ಬರ್ತಾರೆ ನೋಡ್ರಿ, ಇಲ್ಲಿ ಮಾರಾಟಗಾರ ಮತ್ತು ಕೊಳ್ಳುವ ವ್ಯಕ್ತಿ ಬರ್ತಾನೆ. ಇದ್ರ ಪ್ರಕಾರ ಫಸ್ಟ್ ಯಾರು ಏನು ಮಾಡ್ತಾರೆ ಹೇಳ್ರಿ, ಕೊಳ್ಳುವ ವ್ಯಕ್ತಿಯು ಮಾರಾಟಗಾರನಿಗೆ ರಿಕ್ವೆಸ್ಟ್ ಮಾಡ್ಕೋತಾನೆ, ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದ ಕಸ್ಟಮರ್ ಪ್ಲೇಸ್ ಆ್ಯಂಡ್ ಪರ್ಟಿಕ್ಯುಲರ್ ಆರ್ಡರ್ ಟು ಸೆಲ್ಲರ್, ಅಂದ್ರೆ ಸೆಲ್ಲರ್ಗೆ ಆರ್ಡರನ್ನು ಪ್ಲೇಸ್ ಮಾಡ್ತಾನೆ. ಅಂದರೆ ಆರ್ಡ್ರ್ ಎದಕ್ಕೆ ಸಂಬಂಧಪಟ್ಟಿರತ್ತೆ, ಇದು ಲೋನ್ಗೆ ಸಂಬಂಧಪಟ್ಟಿರುತ್ತೆ, ಅಂದ್ರೆ ಅಥವಾ ಆ ಹಣಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಇನ್ ಸೆಕೆಂಡ್ ಸ್ಟೆಪ್, ದ ಸೆಲ್ಲರ್ ಆಬ್ಟೇನ್ ಅ ಪ್ರೀಪೇಮೆಂಟ್ ಲಿಮಿಟ್ ಫ್ರಾಮ್ ಫೋರ್ಮೋಸ್ಟ್ ಫ್ಯಾಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಮಾಡ್ತಾರೆ ಇದ್ರ ಪ್ರಕಾರ ರೀ, ಸೆಲ್ಲರ್ ಇದ್ದಂಥವ ಬೈಯರಿಗೆ ಲೋನ್ ಕೊಡೋಕ್ಕಿಂತ ಮುಂಚೆ ಫ್ಯಾಕ್ಟರನ್ನು ಅರೇಂಜ್ ಮಾಡ್ಕೋತಾನೆ. ಯಾಕಂದ್ರೆ ಆ ಸಾಲವನ್ನು ವಾಪಸ್ ಕಲೆಕ್ಟ್ ಮಾಡೋ ಯಾರು, ಫ್ಯಾಕ್ಟರ್. ಹಾಗಾಗಿ ರೇಂಜನ್ನು ಫಿಕ್ಸ್ ಮಾಡ್ತಾರೆ, ಎಷ್ಟು ಲೋನ್ ಕೊಡಬೇಕು ಅಂತ. ಸೊ ಸಿಂಪಲ್ ಲಾಜಿಕ್ ಪ್ರಕಾರ, ಹೌ ಮಚ್ ಮನಿ should be allotted to the buyer, so that is to be fixed by whom? Seller. Now how he has to fix? He is supposed to talk with the factor, because factor is the only one person to collect his loan afterwards. That's why the seller and factor come together to meet and fix the payment limit. That is very important. ಎಷ್ಟು ಹಣವನ್ನು ಕೊಡಬೇಕು ಅನ್ನೋದನ್ನು ಯಾರು ಫಿಕ್ಸ್ ಮಾಡ್ತಾರ ಅಂದ್ರೆ, ಮಾರಾಟಗಾರ ಮತ್ತು ಫ್ಯಾಕ್ಟ್ರಿ ಇಬ್ಬರು ಕೂಡಿಕೊಂಡು ಫಿಕ್ಸ್ ಮಾಡ್ತಾರೆ. ಯಾಕೆ ಅವರಿಬ್ಬರು ಕೂಡ್ಕೊಂಡು ಫಿಕ್ಸ್ ಮಾಡಬೇಕು ಅಂದ್ರೆ, ಅಲ್ಟಿಮೇಟ್ಲಿ ಸೆಲ್ಲರ ಬಯರ್ಗೆ ಕೊಟ್ಟಿರ್ತಕ್ಕಂಥ ಲೋನನ್ನು ಕಲೆಕ್ಟ್ ಮಾಡುವ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತಪ್ಪ ಅಂದ್ರೆ, ಅದು ಫ್ಯಾಕ್ಟರ್ ಮೇಲೆ ಬೀಳುತ್ತೆ. ಹಾಗಾಗಿ ಅವ ಅಗ್ರಿಮೆಂಟ್ ಮಾಡ್ಕೊತಾನೆ. ಇನ್ನು ಥರ್ಡ್ ಸ್ಟೇಜ್, ಸೆಲ್ಲರ್ ಡೆಲಿವರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕಸ್ಟಮರ್ ಆರ್ ಬೈಯರ್. ಸಿಂಪಲ್ ಲಾಜಿಕ್ ಐತೆ ನೋಡ್ರಿ. After making a contract or agreement with factor, the seller deliver the required goods and service to buyers. Means after he is talking with a factor only, he has to deliver the goods and service to customer. ಯಾಕಂದರೆ ಫ್ಯಾಕ್ಟರಿಗೆ ಗೊತ್ತಿರುತ್ತೆ ಎಷ್ಟು ಗೂಡ್ಸ್ಗೆ ಸಂಬಂಧಪಟ್ಟಂಗೆ ಅಮೌಂಟನ್ನು ಕಲೆಕ್ಟ್ ಮಾಡ್ಕೋಬೋದು ಅಂತ ಲಿಮಿಟ್ ಅವ್ನಿಗೆ ಗೊತ್ತಿರುತ್ತೆ. ಹಾಗಾಗಿ ಕಲೆಕ್ಟ್ ಮಾಡುವ ಶಕ್ತಿ ಅವ್ನಿಗಿತ್ತು ಅಂದರೆ ಅವನ ಜೊತೆ ಮಾತಾಡಿ ಸೆಲ್ಲರ್ ಯಾರಿಗೆ ಕೊಡ್ತಾನೆ ರೀ, ಕಸ್ಟಮರ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಕೊಡ್ತಾನೆ. ಇಲ್ಲಿ ನೋಡಿರಿ, ಸೆಲ್ಲರ್ ರೋಲ್ ಏನೂ ಇಲ್ಲ, ಜಸ್ಟ್ ಹಿ ಹ್ಯಾಸ್ ಟು ಡೆಲಿವರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕಸ್ಟಮರ್. ಆಫ್ಟರ್ವರ್ಡ್ಸ್ ವೆನ್ ದ ಗೂಡ್ಸ್ ಈಸ್ ಡೆಲಿವರ್ಡ್, ದ ಸೆಲ್ಲರ್ ರೋಲ್ ಈಸ್ ಓವರ್. ಆ್ಯಂಡ್ ದೆನ್ ಹೂಸ್ ರೋಲ್ ಕಮ್ಸ್? ಓನ್ಲಿ ಫ್ಯಾಕ್ಟರ್ ಆ್ಯಂಡ್ ಬೈಯರ್, ಬಿಕಾಸ್ ಬೈಯರ್ ಹ್ಯಾಸ್ ಟು ರೀಪೇ ದ ಮನಿ ಟು ಫ್ಯಾಕ್ಟರ್ ಓನ್ಲಿ. ಹಾಗಾಗಿ ನೋಡಿರಿ, ಲಿಮಿಟನ್ನು ಫಿಕ್ಸ್ ಮಾಡಿ ಸೆಲ್ಲರ್ ಯಾರಿಗೆ ಕೊಡ್ತಾನೆ ರೀ, ಬೈಯರ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್, the copy of invoice along with a notice to pay are submitted to factor. Means seller wants to deliver the goods and service to customer, and he has to send all the invoice copy of the same, and all the notice is forwarded to factor. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು, ಮಾರಾಟಗಾರ ಗ್ರಾಹಕನಿಗೆ ಸರಕು ಸೇವೆಗಳನ್ನು ಕೊಟ್ಟ ನಂತರ ಆ ಮಾರಾಟ ಮಾಡಿದ ರಸೀದಿಯನ್ನು ನಾವು ಯಾರಿಗೆ ಕೊಡ್ತಾನೆ ರೀ, ಫ್ಯಾಕ್ಟರ್ನಿಗೆ ಕೊಡ್ತಾನೆ. ಯಾಕೆ ರಸೀದಿಯನ್ನು ಫ್ಯಾಕ್ಟರ್ನಿಗೆ ಕೊಡಬೇಕು ಅಂದ್ರೆ, ಫ್ಯಾಕ್ಟರ್ ಇದ್ದಂಥವ ಆ ರಸೀದಿಯನ್ನು ಯೂಸ್ ಮಾಡಿ ಯಾರ ಕಡೆಯಿಂದ ಹಣವನ್ನು ಕಲೆಕ್ಟ್ ಮಾಡ್ಬೇಕು ರೀ,
ಕಸ್ಟಮರ್ ಕಡೆಯಿಂದ ಹಣವನ್ನು ಕಲೆಕ್ಟ್ ಮಾಡಬೇಕು. ಹಾಗಾಗಿ ಇನ್ವಾಯ್ಸ್ ಕಾಪಿನ ಕಳಿಸ್ತಾನೆ. ಇನ್ವಾಯ್ಸ್ ಕಾಪಿ ಯಾರಿಗೆ ಕಳಿಸ್ತಾರ? ಸೆಲ್ಲರ್ ಸೆಂಡ್ ದ ಇನ್ವಾಯ್ಸ್ ಕಾಪಿ ಆಫ್ ಸೆಲ್ಲಿಂಗ್ ಟು ಹೂಮ್? ಫ್ಯಾಕ್ಟರ್. ಯಾರಿಗೆ ಮಾರಾಟ ಮಾಡಿರ್ತಾನವ? ಬಯರ್ಸ್ಗೆ. ಓಕೆ. ದ ನೆಕ್ಸ್ಟ್ ಸ್ಟೆಪ್, ದ ಫೋರ್ಮೋಸ್ಟ್ ಫ್ಯಾಕ್ಟರ್ ಮೇಕ್ ದ ಪ್ರೀ ಪೇಮೆಂಟ್ ಅಡ್ವಾನ್ಸ್ ಟು ಕ್ಲೈಂಟ್. ನೋಡ್ರಿ, once the seller send the invoice copy, so the factor pay the advance money to seller, 80% advance money to seller. ಅಂದ್ರೆ ಇಲ್ಲೇನು ಇದ್ರ ಅರ್ಥ, ಸೆಲ್ಲರ 100% ಲೋನ ಕಸ್ಟಮರಿಗೆ ಕೊಟ್ಟಿರ್ತಾನೆ. ಆ 100% ಲೋನ್ ಒಳಗೆ 80% ಲೋನನ್ನು ವಾಪಸ್ ಮಾಡಿಬಿಡ್ತಾನೆ. ಯಾರು? ಫ್ಯಾಕ್ಟರ್. ಅಂದರೆ ಸೆಲ್ಲರ್ದು 80% ರಿಸ್ಕ್ ಮುಗ್ದ ಹೋಯ್ತು. ಅವ ಗೂಡ್ಸ್ನು ಕೊಟ್ಟ, ಅವ್ಗೆ ರೊಕ್ಕನೂ ವಾಪಸ್ ಬಂತು. ಹಾಗಾಗಿ ರಿಸ್ಕ್ ಯಾರಿಗೆ ಶಿಫ್ಟ್ ಆತಿಲ್ಲಿ? ಫ್ಯಾಕ್ಟರ್ನಿಗೆ. ಯಾಕಂದ್ರೆ ಫ್ಯಾಕ್ಟರ್ ಈಸ್ ಡೂಯಿಂಗ್ ದಿಸ್ ವರ್ಕ್ ಆನ್ ಕಮಿಷನ್ ಬೇಸಿಸ್. ಸೊ ಈ ಕೆಲಸ ಯಾಕೆ ಮಾಡ್ತಾನೆ ಅವ ಫ್ಯಾಕ್ಟರ? ಕಮಿಷನ್ ಸಲುವಾಗಿ. ಹಾಗಾಗಿ ಫ್ಯಾಕ್ಟ್ರಿ ಏನು ಮಾಡ್ತಾನೆ? ಕ್ಲೈಂಟ್ಸ್ಗೆ ಅಡ್ವಾನ್ಸ್ ಹಣವನ್ನು ಕೊಟ್ಟು ನಂತರ ನೋಡ್ರಿ, ಇಲ್ಲಿ ಫೋರ್ಮೋಸ್ಟ್ ಫ್ಯಾಕ್ಟರ್ ಫಾಲೋ ದ ಪೇಮೆಂಟ್ ವಿತ್ ಅ ಕಸ್ಟಮರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸ್ಟೆಪ್, ಅವ 80% ಅಡ್ವಾನ್ಸ್ ಅವ್ನು ಕೊಟ್ಟ ಅಂದ್ರೆ ನೆಕ್ಸ್ಟ್ ಅದನ್ನ ಫಾಲೋ ಅಪ್ ಹೆಂಗೆ ಮಾಡಬೇಕು? ಸೊ ದ್ಯಾಟ್ who will make the follow-up? Factor is to make the follow-up with the customer. So the next activity is that the customer has to pay it. ಹಾಗಾಗಿ ಕಸ್ಟಮರ್ ಜೊತೆ ಫಾಲೋಅಪ್ ಯಾರು ಇಟ್ಕೋತಾರ? ಫ್ಯಾಕ್ಟರ್ ಇಟ್ಕೋತಾನೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಸ್ಟಮರ್ ಮೇಕ್ ದ ಪೇಮೆಂಟ್ ಟು ಫ್ಯಾಕ್ಟರ್. ಯಾಕಂದ್ರೆ ಆಲ್ರೆಡಿ ಸೆಲ್ಲರ್ ಒಂದು 80% ಬಂದುಬಿಟ್ಟಿರತ್ತೆ. ಸೊ ದ್ಯಾಟ್ ದ ಫ್ಯಾಕ್ಟರ್ ಆಸ್ಕ್ ದ ಮನಿ ಟು ಕಸ್ಟಮರ್, ಸೊ ದ್ಯಾಟ್ ದ ಕಸ್ಟಮರ್ ಮೇಕ್ ದ ಪೇಮೆಂಟ್. ನೋಡಿರಿ, ಅಲ್ಲಿ ಹಣವನ್ನು ಯಾರು ಕೇಳ್ತಾರೆ? ಇಲ್ಲಿ ಫ್ಯಾಕ್ಟ್ರನು ಯಾರಿಗೆ ಕೇಳ್ತಾನೆ? ಕಸ್ಟಮರ್ಗೆ. ಯಾಕಂದ್ರೆ ಅಗ್ರಿಮೆಂಟ್ ಹಂಗಿರುತ್ತದೆ. ಅಗ್ರಿಮೆಂಟ್ ಹೆಂಗಿರುತ್ತೆ ಅಂದ್ರೆ, ಸೆಲ್ಲರ್ ಗೂಡ್ಸ್ ಕೊಡಬೇಕು ಯಾರಿಗೆ? ಬಯರ್ಸ್ಗೆ. ಗೂಡ್ಸ್ ಕೊಟ್ಟ ತಕ್ಷಣ ಸೆಲ್ಲರ್ ಏನು ಹೇಳ್ತಾನೆ ಬಯರ್ಗೆ ಅಂದ್ರೆ, ನೀನು ಈ ಗೂಡ್ಸ್ದ ಹಣವನ್ನು ಯಾರಿಗೆ ಕೊಡಬೇಕು ರೀ? ಫ್ಯಾಕ್ಟರ್ಗೆ ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ದ್ಯಾಟ್ಸ್ ವಾಟ್ ದ ಕಸ್ಟಮರ್ ಪೇ ದ ಮನಿ ಟು ಹೂಮ್? ಫ್ಯಾಕ್ಟರ್ ಓನ್ಲಿ, ನಾಟ್ ದ ಸೆಲ್ಲರ್. ಓಕೆ. ಹಾಗಾಗಿ ಕಸ್ಟಮರ್ ಪೇ ದ ಪೇಮೆಂಟ್ ಟು ಫ್ಯಾಕ್ಟರ್. ದೆನ್ ಲಾಸ್ಟ್ ಥಿಂಗ್ ಈಸ್ ಫ್ಯಾಕ್ಟರ್ ಮೇಕ್ ದ ಬ್ಯಾಲೆನ್ಸ್ ಪೇಮೆಂಟ್ ಟು ಕ್ಲೈಂಟ್. ಸೊ ಏನು ಬ್ಯಾಲೆನ್ಸ್ ಓದಿರುತ್ತಾ ಅದನ್ನು ಯಾರಿಗೆ ಕೊಟ್ಬಿಡ್ತಾನವ? ಸೆಲ್ಲರ್ಗೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಅರೇಂಜ್ಮೆಂಟ್ ಆಫ್ ಅ ಫ್ಯಾಕ್ಟ್ರಿಂಗ್. ಇಟ್ ಈಸ್ ವೆರಿ ಕ್ಲೀನ್. ನೋಡಿ, ಕ್ಲೀನಾಗಿ ಕೊಟ್ಟಾರ, ಸಿಂಪಲ್ ಸ್ಟೆಪ್ ಪ್ರಕಾರ ಕೊಟ್ಟಾರ ಅವರು. ನೋಡಿ ಏನೈತಿದ್ದು ಸ್ಟೆಪ್ಸ್ ಇನ್ ಅ ಫ್ಯಾಕ್ಟ್ರಿಂಗ್. ಫಸ್ಟ್ ಸ್ಟೆಪ್ ಈಸ್ ದೇರ್ ಈಸ್ ಅ 2 party ಕಮ್ ಟುಗೆದರ್. ಇಬ್ಬರು ಕೂಡ್ಕೊಂಬರ್ತಾರೆ. ಯಾರ್ಯಾರು ಇಬ್ಬರು ಕೂಡಿಸಿ ಬರ್ತಾರೆ ಅಂದ್ರೆ, ಒಂದು ಸೆಲ್ಲರ್, ಇನ್ನೊಂದು ಬಯರ್ಸ್. ಸೊ ಬಯರ್ಸ್ ನೀಡ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ದ್ಯಾಟ್ಸ್ ವೈ he come in front of seller that, so the seller has to deliver the goods and service. So ಹಾಗಾಗಿ ಫಸ್ಟ್ ಸ್ಟೆಪ್ ಒಳಗೆ ಏನು ಬರ್ತೈತೆ ಅಂದ್ರೆ, ಕಸ್ಟಮರ್ ಮೇಕ್ ದ ರಿಕ್ವೆಸ್ಟ್ ದ ಆರ್ಡರ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಸೆಲ್ಲರ್. ಅವ ರಿಕ್ವೆಸ್ಟ್ ಮಾಡ್ಕೊತಾನೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೊಡು ಅಂತ. ಸೆಕೆಂಡ್ ಸ್ಟೆಪ್ ಒಳಗೆ ಏನಾಗತ್ತೆ ರೀ, ಅವ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ ಫ್ಯಾಕ್ಟ್ರನ್ನು. ಹಾಗಾಗಿ ಅವನ ಜೊತೆ ಮಾತಾಡ್ತಾನೆ, ಎಷ್ಟು ಲಿಮಿಟ್ ತನಕ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೊಡ್ಬೋದು ಬಯರ್ಗೆ ಅಂತ. ಹಾಗಾಗಿ ಸೆಕೆಂಡ್ ಸ್ಟೆಪ್ ಒಳಗೆ ಏನೈತೆ ರೀ, ಸೆಲ್ಲರ್ ಆಬ್ಟೇನ್ ಅ ಲಿಮಿಟ್ ಟು ಫ್ಯಾಕ್ಟರ್. ಸೊ ಅವ್ರ ಜೊತೆ ಮಾತಾಡಿ ಲಿಮಿಟನ್ನು ಫಿಕ್ಸ್ ಮಾಡ್ತಾನೆ. ಆನಂತರ ಸ್ಟೆಪ್ ಒಳಗೆ ಏನೈತೆ ನೋಡಿರಿ, ಸೆಲ್ಲರ್ ಡೆಲಿವರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಬಯರ್. ಅಂದ್ರೆ ಅವನು ಲಿಮಿಟ್ ಫಿಕ್ಸ್ ಆದಮೇಲೆ ಬಯರ್ಗೆ ಅವ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಕೊಟ್ಬಿಡ್ತಾನೆ. ಆಫ್ಟರ್ when the goods and service is delivered to buyer, the next step is the same invoice copy or sales copy is sent to whom? Seller by factor. Factor send the invoice copy bill to seller, so that it is very easy to factor to collect the money from buyers. ಹಾಗಾಗಿ ಬಯರ್ಸ್ ಕಡೆಯಿಂದ ವಾಪಸ್ ಹಣ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಫ್ಯಾಕ್ಟ್ರಿ ಕಡೆ ಏನಿರಬೇಕು ರೀ, ಇನ್ವಾಯ್ಸ್ ಕಾಪಿ, ಸೇಲ್ಸ್ ಕಾಪಿ, ಬಿಲ್ ಪ್ರತಿಯೊಂದು ಇರಬೇಕು. ಆಮೇಲೆ ಏನು ಮಾಡ್ತಾರೆ ನೋಡಿ, ಫ್ಯಾಕ್ಟ್ರಿ ಮೇಕ್ ದ ಪೇಮೆಂಟ್ ಅಡ್ವಾನ್ಸ್, ಪಾರ್ಷಿಯಲ್ ಪೇಮೆಂಟ್, ಅಡ್ವಾನ್ಸ್ ಪೇಮೆಂಟ್ ಟು ಸೆಲ್ಲರ್. ಸೊ 80% ಅಡ್ವಾನ್ಸ್ ಹಣವನ್ನು ಸೆಲ್ಲರ್ಗೆ ಕೊಟ್ಬಿಡ್ತಾನೆ. ಯಾರು ಕೊಡ್ತಾನೆ? ಫ್ಯಾಕ್ಟರ್. ಯಾಕಪ್ಪ 80% ಅಡ್ವಾನ್ಸ್ ಕೊಟ್ಬಿಡ್ತಾನೆ ಅಂದ್ರೆ, ಅದು ಅಗ್ರಿಮೆಂಟ್ ಹಾಗೆ ಇರುತ್ತೆ ಸೆಲ್ಲರ್ ಕಡೆಯಿಂದ. ಓಕೆ. ಆಮೇಲೆ ಏನು ಮಾಡ್ತಾರೆ ನೋಡಿರಿ, ಫ್ಯಾಕ್ಟ್ರಿ ಫಾಲೋ ಅಪ್ ವಿತ್ ಕಸ್ಟಮರ್. ಅವನು ಕೊಟ್ಟ ಮೇಲೆ ರಿಸ್ಕ್ ಯಾರ ಮೇಲೆ ಉಳಿತೀಗ? ಫ್ಯಾಕ್ಟ್ರಿ ಮೇಲೆ. ಯಾಕಂದ್ರೆ ಅವ್ನ ರೊಕ್ಕ ಉಳಿತದೆ. ಸೊ ಹಾಗಾಗಿ ಅವ ಫಾಲೋ ಅಪ್ ಇಟ್ಕೋತಾನೆ. ಯಾರ ಜೊತೆ ಫಾಲೋ ಅಪ್ ಇಟ್ಕೋಬೇಕ್ರಿ? ಬಯರ್ಸ್ ಜೊತೆ, ಅಂದರೆ ಕಸ್ಟಮರ್ಸ್ ಜೊತೆ. ಆಮೇಲೆ ಏನು ಮಾಡ್ತಾರೆ ನೋಡಿರಿ, ಕಸ್ಟಮರ್ ಮೇಕ್ ದ ಪೇಮೆಂಟ್ ಟು ಫ್ಯಾಕ್ಟರ್. ಸೊ ವೆನ್ ದ ಫ್ಯಾಕ್ಟರ್ ಆಸ್ಕ್ ದ ಮನಿ ಟು ಕಸ್ಟಮರ್, ಸೊ ದ ಕಸ್ಟಮರ್ ಹ್ಯಾಸ್ ಟು ಪೇ ಇಟ್. ಸೊ ಕಸ್ಟಮರ್ ಕೊಡಬೇಕಾಗತ್ತೆ. ಹಾಗಾಗಿ ಅದನ್ನು ಫಾಲೋ ಅಪ್ ಅವ ಇಟ್ಕೋತಾನೆ. ಆಮೇಲೆ ಲಾಸ್ಟ್ ಸ್ಟೆಪ್ ಒಳಗೆ ಏನು ಬರ್ತೈತೆ ನೋಡಿರಿ, ಫ್ಯಾಕ್ಟರ್ ಮೇಕ್ ದ ಬ್ಯಾಲೆನ್ಸ್ ಪೇಮೆಂಟ್ ಟು ಸೆಲ್ಲರ್. ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತಾನೆ 80% ಅಷ್ಟೇ ಕೊಟ್ಟಿರ್ತಾನವ,
ಸೊ ಆ ರಿಮೈನಿಂಗ್ ಹಣವನ್ನು ಅವ ವಾಪಸ್ ಕೊಟ್ಬಿಡ್ತಾನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೆಪ್ಸ್ ಆಫ್ ಅ ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಕರಿತೀವಿ. ನೋಡಿ ಬರೋರು ಒಟ್ಟು 3 ಜನ ಇಲ್ಲಿ. ಓಕೆ, ಸೆಲ್ಲರ ಬಯರ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೊಟ್ಟಿರ್ತಾನೆ. ಆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಹಣವನ್ನು ಬಯರ್ ಸೆಲ್ಲರ್ಗೆ ನೇರವಾಗಿ ಕೊಡೋಂಗಿಲ್ಲ. ಸೊ ಯಾರ ಕಡೆ ಕೊಡ್ತಾನೆ? ಫ್ಯಾಕ್ಟ್ರಿ ಕಡೆ ಕೊಡ್ತಾನೆ. ಫ್ಯಾಕ್ಟ್ರಿ ಆ ಹಣವನ್ನು ಒಯ್ದು ಸೆಲ್ಲರ್ಗೆ ಕೊಡ್ತಾನೆ. ಫ್ಯಾಕ್ಟ್ರಿ 80% ಅಡ್ವಾನ್ಸ್ ಆಲ್ರೆಡಿ ಸೆಲ್ಲರ್ಗೆ ಕೊಟ್ಟಿರ್ತಾನೆ. ಸೊ ರಿಮೈನಿಂಗ್ 20%ಅನ್ನು ಅವನು ಇವನ ಕಡೆ ಕಲೆಕ್ಟ್ ಮಾಡಿದ ಮೇಲೆ ಕೊಟ್ಬಿಡ್ತಾನೆ. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಸ್ಟೆಪ್ಸ್ ಆಫ್ ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.